ಹಾಯ್ ಫ್ರೆಂಡ್ಸ್, ನಾನಿವತ್ತು ಅವಲಕ್ಕಿ ಲಾಡು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಹೆಸರು ಬೇಳೆಯನ್ನು ಕೂಡ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಗೋಲ್ಡನ್ ಬ್ರೌನ್. ಹಾಗೆ ಬಿಳಿ ಎಳ್ಳನ್ನು ಕೂಡ ಫ್ರೈ ಮಾಡಿ ತಗೊಂಡಿದ್ದೇನೆ. ಅದ್ರ ಜೊತೆಗೆ ಸ್ವಲ್ಪ ನೆಲಗಡಲೆ ಕೂಡ ಹಾಕಿದ್ದೇನೆ. ಫ್ರೈ ಮಾಡಿ ಅದರ ಸಿಪ್ಪೆಯನ್ನು ತಗೊಳ್ತೇನೆ. ಇವಾಗ ಈ ಥರ ಪುಡಿ ಪುಡಿಯಾಗಿ ಸಿಪ್ಪೆ ಹೋಗುತ್ತೆ. ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ತೆಳುವಾದ ಅವಲಕ್ಕಿಯನ್ನು ಕೂಡ ತಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ಕೂಡ ತಗೊಳ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಪರ ಅಂತ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೇಗನೆ ಪುಡಿ ಆಗಬೇಕಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸನ್ನು ಸ್ಲೋ ಆಗಿ ಇಟ್ಕೊಂಡು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ನೆಲಗಡಲೆ ಸಿಪ್ಪೆ ತೆಗೆದು ರೆಡಿಯಾಗಿದೆ. ಹೆಸರುಬೇಳೆ ಕೂಡ ಫ್ರೈ ಆಗಿದೆ. ಅವಲಕ್ಕಿ ಈಗ ರೆಡಿಯಾಗಿದೆ. ಒಂದು 5-6 ಏಲಕ್ಕಿಯನ್ನು ತಗೊಳ್ತೇನೆ. ಅದನ್ನು ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಜಜ್ಜಿ ಆಮೇಲೆ ಯೂಸ್ ಮಾಡಬೇಕು. ಎಳ್ಳು ಫ್ರೈ ಆಗಿದೆ. ಹೆಸರುಬೇಳೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಪುಡಿ ಮಾಡ್ಕೊಳ್ಬೇಕು. ಏಲಕ್ಕಿ ಸಿಪ್ಪೆ ಬಿಚ್ಚಿ ಪುಡಿ ಮಾಡಿಕೊಡುವ. ಇವಾಗ ನೆಲಗಡಲೆ ಕೂಡ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ಹೆಸರು ಬೇಳೆಯನ್ನು ಕೂಡ ಪೌಡ್ರ್ ಮಾಡಿಕೊಡುವ. ರೆಡಿಯಾಗಿದೆ ನೋಡಿ. ಅದನ್ನು ಕೂಡ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಏಲಕ್ಕಿಯನ್ನು ಸ್ವಲ್ಪ ಕಲ್ಲಲ್ಲಿ ಜಜ್ಜಿ ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆ ಹುರಿದ ಎಳ್ಳನ್ನು ಕೂಡ ಪೌಡ್ರ್ ಮಾಡಿಕೊಳ್ಳುವ. ಅದನ್ನು ಪೌಡ್ರ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ಳುವ. ಹಾಗೆ ಅವಲಕ್ಕಿಯನ್ನು ಕೂಡ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಅಕ್ಕಿ ಹಿಟ್ಟಿನ ಥರ ಬರ್ತದೆ. ಚೆನ್ನಾಗಿ ಫ್ರೈ ಆದರೆ ಬೇಗನೆ ನುಣ್ಣಗೆ ಫ್ರೈ ಆಗ್ತದೆ. ಹಾಗೆ ಹುರಿದ ಗೋಡಂಬಿಯನ್ನು ಕೂಡ ಹಾಕಿದ್ದೇನೆ. ಒಂದು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳುವ. ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ಸೇರಿಸ್ಕೊಳ್ಳುವ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಪುಡಿ ಮಾಡಿದ ಪೌಡ್ರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಕಟ್ಟು ಬರೋ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮಗೆ ಬೇಕಾದ ಶೇಪಲ್ಲಿ ಉಂಡೆಯನ್ನು ಕಟ್ಕೊಳ್ಳಿ. ಉಂಡೆ ರೆಡಿಯಾಗಿದೆ. ಅಷ್ಟಮಿಯ ಸ್ಪೆಷಲ್.